ನೀವು ಕುಡಿತಾ ಇರೋದು ಸಾರಾಯಿ ಅಲ್ಲ, ನಿಮ್ಮನ್ನು ನಂಬಿದವರ ರಕ್ತ ಮತ್ತು ಕಣ್ಣೀರು. ನಮಸ್ಕಾರ ಬಂಧುಗಳೇ. ಇವತ್ತು ನಾನು ನಿಮ್ಮ ಮುಂದೆ ಒಬ್ಬ ಮನುಷ್ಯನಾಗಿ ಮಾತನಾಡ್ತಿಲ್ಲ, ನಿಮ್ಮ ಮನೆಯ ಒಬ್ಬ ಮಗನಾಗಿ ನೋವಿನಿಂದ ತಿಳಿಸ್ತಾ ಇದ್ದೀನಿ. ಯಾಕಂದರೆ ನಮ್ಮ ಕಣ್ಮುಂದೆ ಎಷ್ಟೋ ಸುಂದರವಾದ ಸಂಸಾರಗಳು ಈ ಮದ್ಯಪಾನ ಅನ್ನೋ ಬೆಂಕಿಯಲ್ಲಿ ಬೆಂದು ಬೂದಿ ಆಗ್ತಾ ಇದ್ದಾವೆ. ಕುಡಿತ ಅಂದರೆ ಬರೀ ನಶೆ ಅಲ್ಲ ರೀ, ಅದು ಸದ್ದಿಲ್ಲದೆ ಅಗೆಯುವಂತಹ ಜೀವಂತ ಸಮಾಧಿ. ಒಬ್ಬ ಮನುಷ್ಯ ಕುಡಿಯೋಕ್ಕೆ ಶುರು ಮಾಡಿದಾಗ ಅವನು ಬರೀ ಸಾರಾಯಿ ಕುಡಿಯೋದಿಲ್ಲ, ತನ್ನ ಹೆಂಡತಿಯ ತಾಳಿಯ ಭಾಗ್ಯವನ್ನು ಕುಡಿತಾನೆ, ತನ್ನ ಮಕ್ಕಳ ತಟ್ಟೆಯಲ್ಲಿರುವ ಅನ್ನವನ್ನು ಕುಡಿತಾನೆ, ತನ್ನನ್ನು ನಂಬಿರೋ ವಯಸ್ಸಾದ ತಂದೆ ತಾಯಿಯ ಆಯಸ್ಸನ್ನು ಕುಡಿತಾನೆ. ಯಾವ ಮಗು ತನ್ನ ಅಪ್ಪನ ಕೈ ಹಿಡಿದು ಜಾತ್ರೆಗೆ ಹೋಗಬೇಕಾಗಿತ್ತು, ಆ ಮಗು ಇವತ್ತು ಅಪ್ಪ ಕುಡಿದು ಬರ್ತಾನೆ ಅಂತ ಮನೆಯ ಮೂಲೆಯಲ್ಲಿ ಕುಳಿತು ನಡುತ್ತಾ ಇರುತ್ತೆ. ಅಪ್ಪನ ಕಾಲಿನ ಸಪ್ಪಳ ಕೇಳ್ತಾ ಇದ್ರೆ ಸಾಕು, ಆ ಮಗುವಿನ ಎದೆಯಲ್ಲಿ 100 ಗುಡುಗು ಬಡ್ದಂತಾಗತ್ತೆ. ಆ ಪುಟ್ಟ ಕಣ್ಣಲ್ಲಿ ಪ್ರೀತಿ ಇರಬೇಕಾಗಿದ್ದ ಜಾಗದಲ್ಲಿ ಇವತ್ತು ಕಣ್ಣೀರಿದೆ. ಆ ಕಣ್ಣೀರಿಗೆ ನಿಮ್ಮ ಹತ್ರ ಉತ್ತರ ಇದೆಯಾ ಸ್ನೇಹಿತರೆ? ಬಾಳೆಲೆ ಮೇಲೆ ಊಟ ಹಾಕಬೇಕಾದ ನಿಮ್ಮ ಹೆಂಡತಿ ಇವತ್ತು ರಸ್ತೆಯಲ್ಲಿ ಬಿದ್ದಿರೋ ನಿಮ್ಮನ್ನು ಎಬ್ಬಿಸೋಕೆ ಮಾನ ಹರಾಜು ಹಾಕ್ಕೊಳ್ತಿದ್ದಾಳೆ. ಎಷ್ಟೋ ಸಾರಿ ಅವಳು ದೇವಸ್ಥಾನದ ಮುಂದೆ ನಿಂತು ನನ್ನ ಗಂಡನಿಗೆ ಬುದ್ಧಿ ಕೊಡಪ್ಪ ಅಂತ ಕಣ್ಣೀರು ಹಾಕಿರಬೇಡ, ನನ್ನ ಗಂಡ ಆರೋಗ್ಯವಾಗಿದ್ದು ಸಾಕು ಅಂತ ಉಪವಾಸ ವ್ರತ ಮಾಡಿರೋದಿಲ್ಲ. ನೀವು ಕುಡಿತದ ಅಮಲಿನಲ್ಲಿ ಅವಳ ಮೈ ಮೇಲೆ ಕೈ ಮಾಡಿದಾಗ ಆ ಕೈಗೆ ಸಿಕ್ಕಿದ್ದು ಅವಳ ದೇಹ ಮಾತ್ರ ಅಲ್ಲ, ಆಕೆ ಇಡೀ ಬದುಕಿನ ನಂಬಿಕೆ. ಕುಡಿಯೋರಿಗೆ ಒಂದು ಮಾತು ಕೇಳ್ತೀನಿ ಕೇಳಿ, ನೀವು ಕುಡಿಯೋದು ನೋವು ಮರೆಯೋಕ್ಕಲ್ಲ, ಬದಲಾಗಿ ನಿಮ್ಮ ಆತ್ಮವನ್ನೇ ನೀವು ಸುಟ್ಕೊಳ್ತಿದ್ದೀರಾ. ರಾತ್ರಿ ಕುಡಿದು ಮಲಗಿದ್ರೆ ಬೆಳಗ್ಗೆ ಹೇಳೋಕ್ಕೆ ನಿಮ್ಮ ಶರೀರಕ್ಕೆ ಶಕ್ತಿ ಇರೋದಿಲ್ಲ, ಕೈಕಾಲು ನಡುಗುತ್ತೆ, ಕಣ್ಣು ಮಂಜಾಗುತ್ತೆ, ಪ್ರೀತಿ ಮಾಡೋ ಮುಖಗಳು ಕೂಡ ಶತ್ರುಗಳ ಥರ ಕಾಣುತ್ತೆ. ಇದು ಬದುಕೋ ದಾರಿನ ಅಥವಾ ಸತ್ತ ಮೇಲೆ ಸುಡೋ ಚಿತೆಗಿಂತಲೂ ನರಕನ? ಬಂಧುಗಳೇ, ಸಾರಾಯಿ ಬಾಟಲಿ ಮೇಲಿರೋದು ಕೇವಲ ದ್ರವ ಅಲ್ಲ, ಅದಕ್ಕೆ ನಾನು ಆಗಲೇ ಹೇಳಿದೆ, ಅದು ನಿಮ್ಮ ಮನೆಯವರ ರಕ್ತ ಮತ್ತು ಕಣ್ಣೀರು. ನೀವು ಕುಡಿಯೋ ಪ್ರತಿ ಹನಿಯು ನಿಮ್ಮ ಮನೆಯವರ ನೆಮ್ಮದಿಯನ್ನು ಕೊಲ್ಲುತ್ತೆ. ಹುಡುಕ ಸತ್ತ ಮೇಲೆ ಅವನಿಗೆ ನೋವಿರಲ್ಲ, ಆದರೆ ಅವನು ಸಾಯುವ ತನಕ ಅವನನ್ನು ನಂಬಿದವರು ಅನುಭವಿಸೋ ನರಕ ಯಾತನೆ ಇದೆಯಲ್ಲ, ಅದು ದೇವರಿಗೂ ಕ್ಷಮಿಸೋಕೆ ಆಗೋದಂಥ ದೊಡ್ಡ ಶಿಕ್ಷೆ. ದಯವಿಟ್ಟು ನಿಮಗೆ ಕೇಳ್ಕೊಳ್ತಿದ್ದೀನಿ, ನಿಮ್ಮನ್ನು ನಂಬಿರೋ ಜೀವಗಳಿಗೆ, ನಿಮ್ಮನ್ನು ಕಾಯ್ತಿರೋ ಮಕ್ಕಳ ನಗುವಿಗಾಗಿ ಈ ಕ್ಷಣನೇ ಆ ವಿಷವನ್ನು ಮಣ್ಣು ಮಾಡಿ. ನೀವು ಮದ್ಯಪಾನ ಬಿಟ್ಟರೆ ನಿಮ್ಮ ಮನೆ ಮಾತ್ರ ಅಲ್ಲ, ನಿಮ್ಮ ಇಡೀ ಕುಟುಂಬ ಹೂವಿನಂತೆ ಹರಳುತ್ತೆ. ಎಲ್ಲರೂ ಖುಷಿಯಾಗಿರ್ತಾರೆ, ಎಲ್ಲರೂ ಸಂತೋಷವಾಗಿರ್ತಾರೆ. ನಿಮಗೆ ಈ ಸಮಾಜದಲ್ಲಿ ಒಳ್ಳೆಯ ಗೌರವ ಇರುತ್ತೆ, ಘನತೆ ಇರುತ್ತೆ, ಹಣ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬೆಸ್ಟಿ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ನಾನು ನಿಮ್ಮ ಪ್ರದೀಪ.